ಖಂಡಿತ ಪುರೋಹಿತ್ರೆ, ಅಮ್ಮನವ್ರ ಆಶೀರ್ವಾದಕ್ಕೋಸ್ಕರ ಎದುರು ನೋಡ್ತಾ ಇದ್ದೀವಿ. ಮುಹೂರ್ತದ ಟೈಮ್ಗೆ ಬರ್ತೀವಿ. ಒಳ್ಳೇದಮ್ಮ, ನಾನು ಬರ್ತೀನಿ. ದೇವಸ್ಥಾನಕ್ಕೆ ಹೋಗ್ಬೇಕು. ಎಲ್ರೂ ಸಿದ್ಧವಾಗಿರಿ. ದೇವಸ್ಥಾನಕ್ಕೆ ಯಾಕಜ್ಜಿ? ಪೂಜೆ ಮಾಡ್ಬೇಕು. ಯಾವ ಪೂಜೆ? ಇದು ನಮ್ಮೂರು ಕಣಪ್ಪ. ಊರಲ್ಲಿ ದೇವಸ್ಥಾನ ಕಟ್ಸಿದ್ದು ನಾವೇ. ದೇವಸ್ಥಾನಕ್ಕೆ ದಾನ ಕೊಟ್ಟು ಧರ್ಮದರ್ಶಿಗಳಾಗಿದ್ದೀವಿ. ನಮ್ ಸೂರ್ಯ ವಂಶದವರು ಅಮ್ಮನವ್ರಿಗೆ ಪೂಜೆ ಮಾಡೋದು ಪದ್ಧತಿಯಾಗಿ ನಡ್ಕೊಂಡ್ ಬರ್ತಿದೆ. ನಿಮ್ದು ಈ ವಂಶ ಅಲ್ಲ ಅಲ್ವಾ ಅಜ್ಜಿ ಅವ್ರೆ? ನೀವ್ ಈ ಮನೆ ಮಗಳೇ ಅಲ್ವಾ? ನೀವ್ ಈ ಕುಟುಂಬದಲ್ಲೇ ಹುಟ್ಟಿರ್ಬೋದು, ಆದ್ರೆ ನೀವು ಮದ್ವೆ ಆದ್ಮೇಲೆ ನಿಮ್ ಮನೆತನದ ಹೆಸರು ವಂಶ ಬದಲಾಗುತ್ತೆ ಅಲ್ವಾ? ಇನ್ನೂ ನೀವ್ ಈ ವಂಶದ ಹೆಸರು ಯಾಕೆ ಹೇಳ್ತಾ ಇದ್ದೀರಾ? ಈ ವಂಶಕ್ಕೂ ನಿಮ್ಗೂ ಏನ್ ಸಂಬಂಧ? ಮೂರು ತಲೆಮಾರುಗಳಿಂದ ಇವರು ನಮ್ಮನೆ ಮೂಲ ಸ್ತಂಭ, ನಮ್ಗೆಲ್ಲ ಹಿರಿಯರು. ಈ ವಂಶಕ್ಕೆ ಬೆಳಕಿದ್ದ ಹಾಗೆ. ಆಗಿರ್ಬೋದು, ಆದ್ರೆ ಅವ್ರದ್ದು ಈ ವಂಶ ಅಲ್ಲ. ಈ ಮನೆ ಸೊಸೆನೆ ಈ ವಂಶಕ್ಕೆ ವಾರಸ್ದಾರಳು. ಅಂದ್ರೆ ಇವಾಗ ನನ್ನ ತಂಗಿ ಈ ಮನೆಗೆ ಯಜಮಾನಿ. ಇಂಡೈರೆಕ್ಟ್ ಆಗಿ ದಿವ್ಯಾಗಿಲ್ ಹಕ್ಕಿಲ್ಲ ಅಂತಿದ್ದಾನೆ ಪೌಡ್ರು. ದಿವ್ಯಾಗೆ ಅಲ್ಲ, ನಿನ್ಗೂ ಕೂಡ ಹಕ್ಕಿಲ್ಲ ಅಂತಿದ್ದಾನೆ. ನೀನು ಮಗಳೇ ಅಲ್ವಾ? ವಾರಸತ್ವದ ಬಗ್ಗೆ ಈಗ ಯಾಕಪ್ಪ? ಆಕೆ ಈ ಮನೆನ ಕಾವಲು ಕಾಯ್ತಿದ್ದಾಳೆ. ಕಾವಲು ಕಾಯ್ತಾ ಇದ್ರೆ ಒಳ್ಳೇದೆ, ಆದ್ರೆ ಮಗಳಾಗಿ ಹುಟ್ಟಿ ಯಜಮಾನಿಕೆ ಮಾಡೋದು ಒಳ್ಳೇದಲ್ಲ ಅನ್ನೋ ನನ್ನ ಉದ್ದೇಶ. ಇವ್ರದು ಯಜಮಾನಿಕೆ ಅಲ್ಲ, ಅವರು ಹಿರಿಯರು. ಅವ್ರದ್ದು ಯಜಮಾನಿಕೆನೆ. ಅವ್ರ ನಂತರದವರು ಯಜಮಾನಿಕೆ ತಗೋತಾರೇನೋ, ನನ್ನ ತಂಗಿನ ಕೀಳಾಗಿ ನೋಡ್ತಾರೇನೋ ಅಂತ ಹೇಳ್ತಾ ಇದ್ದೀನಿ. ನಾನ್ ಮಗಳೇ ಕಣಪ್ಪ. ನನ್ಗೆ ಈ ಮನೆ ಮೇಲೆ ಯಜಮಾನಿಕೆ ಇಲ್ಲ. ತವ್ರ ಮನೆ ಮಮಕಾರದಿಂದ ಉಳ್ಕೊಂಡಿದ್ದೀನಿ. ಈ ಹಾಳಾದ ಪ್ರಾಣ ಇನ್ನೂ ಹೋಗಿಲ್ಲ. ಹೋಗೋವರೆಗೂ ಹಿರಿಯಳಾಗಿ ನನಗ್ ಗೊತ್ತಿರೋ ಒಳ್ಳೇದು ಕೆಟ್ಟದು ಹೇಳ್ತಾ ಇರ್ತೀನಿ. ಆಗಾಗ ಈ ಊರಿಗೆ ಬರೋದು, ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರ ದರ್ಶನ ಮಾಡೋದು ಅಭ್ಯಾಸ ಆಗಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಏನಾಯ್ತು? ನೀವ್ ಹೇಳಿದ್ದು ನಿಜಾನೇ ಸರ್? ಅಂದ್ರೆ ಮನೇಲಿ ಹಾವಿದ್ಯಾ? ತುಂಬಾ ದೊಡ್ಡ ಹಾವೇ ಇದೆ. ಮನೆಯೊಳಗೆ ಬರ್ದೇನೆ ಹೇಗೆ ಹೇಳ್ತಿದ್ಯಾ? ಬರ್ಬೇಕಂತ ಏನಿಲ್ಲ, ಅಲ್ಲಿ ನೋಡಿ. ಇಂಥ ಹಾವನ್ನ ನಾನು ಯಾವತ್ತೂ ನೋಡಿಲ್ಲ. ನೀವು ಹೂ ಅಂದ್ರೆ ನಮ್ಮವ್ರನ್ನ ಕರ್ಕೊಂಬಂದು ಹಾವು ಹಿಡಿತೀನಿ. ಬೇಡ, ನಮ್ಮ ಮನೇಲಿ ಹಾವಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಆ ಹಾವು ತುಂಬಾ ಅಪಾಯಕಾರಿ ಸಾರ್. ಕಚ್ಬಿಟ್ರೆ ಕ್ಷಣದಲ್ಲೇ ಪ್ರಾಣ ಹೋಗ್ಬಿಡುತ್ತೆ. ಬೇರೆ ದಾರಿ ಯೋಚನೆ ಮಾಡೋಣ. ಹಾವಿನ ವಿಷಯ ಯಾರಿಗೂ ಹೇಳ್ಬೇಡಿ. ಪ್ರಾಣ ತೆಗೆಯೋ ಹಾವನ್ನ ಇಟ್ಕೊಂಡು ಮನೇಲಿ ಹೇಗಿರ್ತೀರಾ ಸರ್ ನೀವು? ಯಾರವನು? ಮನೆ ಹಿಂದೆ ಏನ್ ಮಾತಾಡ್ಕೋತಾ ಇದ್ದಾರೆ? ಈ ಊರಿಗೆ ಬರ್ತಿದ್ದಾಗೇನೆ ಎಲ್ಗೋ ಹೋಗಿ ಬಂದ್ರು. ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಅಷ್ಟಕ್ಕೂ ಯಾಕೆ ಈ ಊರಿಗೆ ಬಂದಿರೋದು? ಸಮಥಿಂಗ್ ಇಸ್ ರಾಂಗ್.
ಅಮ್ಮ ಶಶಿ, ಸ್ವಲ್ಪ ಪಕ್ಕಕ್ಕೆ ಜರ್ಗಮ್ಮ. ದಿವ್ಯಾ, ಬಂದು ಅಣ್ಣನ ಪಕ್ಕ ನಿಂತ್ಕೊಮ್ಮ. ಪರವಾಗಿಲ್ಲ ಅಜ್ಜಿ. ಅಭಿ ಜೊತೆಗೆ ನೀನು ಕೂಡ ಈ ವಂಶದ ವಾರಸ್ದಾರಳೆ. ಬಾಮ್ಮ. ಬೆಂಕಿ ಹತ್ಕೊಳ್ಳುತ್ತೆ ಚಂದ್ರಿಕಾ. ಹೌದು ಪೌಡ್ರು, ನಾವು ತುಪ್ಪ ಸುರಿಯೋಣ. ಹಾ